Hi guys, welcome back to my another vlog. ಸೊ ಟುಡೇ ವ್ಲಾಗ್ ಸ್ಪೆಷಲ್ ಏನು ಅಂದರೆ ಇವತ್ತು ಗಣೇಶ ಚೌತಿ ಅಂದರೆ 7ನೇ ತಾರೀಕು. ಸೊ ಗಣೇಶ ಚೌತಿ ಎಲ್ಲರಿಗೂ ಸ್ಪೆಷಲ್ಲೇ, ಅದ್ರ ಬಗ್ಗೆ ಏನು ಮಾತಿಲ್ಲ. ನಾನು ಶಿರಸಿಲಿಲ್ಲ ಗಣೇಶ ಚೌತಿ ನಡಿಬೇಕಾದ್ರೆ, ನಾನು ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿ ಕೂಡ ನಾವು ಹೋಗೋಣ ಗಣಪತಿ ನೋಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಹೊರಟಿದ್ದು. ಸೊ ಬೆಂಗಳೂರಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ಅಂತ ಹೇಳಿ ಭಾಳ ಫೇಮಸ್ ದೇವಸ್ಥಾನ ಒಂದಿದೆ ಅಂತ ಹೇಳಿದರು. ಜೊತೆಗೆ ಅಲ್ಲಿ ಬಿಗ್ ಬುಲ್ ಟೆಂಪಲ್ ಅಂದರೆ ನಂದಿ ಟೆಂಪಲ್, ಹೌದು ನಂದಿ ಟೆಂಪಲ್ ಒಂದಿದೆ, ಜೊತೆಗೆ ದೇವಸ್ಥಾನ ಇದೆ. ದೇವಸ್ಥಾನ ಕೆಳಗಿದೆ, ಮೇಲೆ ಹೋದರೆ ನಂದಿ ಟೆಂಪಲ್ ಇದೆ. ಅದರದ್ದು ಬ್ಯಾಕ್ ಸೈಡ್ ಒಂದು ಪಾರ್ಕ್ ಕೂಡ ಇದೆ. ಸೊ 3 ಒಂದೇ ಕಡೆ ಇದೆ ಅದು. ಸೊ ನಾವು ಫಸ್ಟ್ ಹೋದವರೇ ದೇವಸ್ಥಾನಕ್ಕೆ ಫುಲ್ ಜನ ಇದ್ದಿದ್ದನ್ನು ನೋಡಿ ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ ಫಸ್ಟ್ ಪಾರ್ಕಿಗೆ ಹೋಗೋಣ, ಪಾರ್ಕಿಂದ ಮೇಲೆ ಬಿಗ್ ಬುಲ್ ಟೆಂಪಲಿಗೆ ಹೋಗಿ ನಂತರ ದೇವಸ್ಥಾನಕ್ಕೆ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇದು ಪಾರ್ಕಲ್ಲಿ ಅಫ್ಕೋರ್ಸ್ ಸಂಜೆ ಹೊರಟಿದ್ದಕ್ಕೆ. ಸೊ ಯಾವಾಗಲೂ ಸ್ಟುಪಿಡಾಗಿ ಮಾತಾಡೋ ನಾನು ಫಾರ್ ದ ಫಸ್ಟ್ ಟೈಮ್ ಸ್ವಲ್ಪ ಡೀಟೇಲ್ಸ್ನ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇದು ಸಮಥಿಂಗ್ ಬೂಗಲ್ ರಾಕ್ ಅನ್ನೋ ಉದ್ಯಾನವನ ಅಂತೆ. ನಂಗೆ ಗೊತ್ತಿಲ್ಲ, ಗೂಗಲ್ ರಾಕೋ ಗೊತ್ತಿಲ್ಲ. ಸೊ ಅಷ್ಟಿಲ್ಲ, ಅದೊಂದು ಉದ್ಯಾನವನ ಅಂತೆ, ಅಲ್ಲಿದೆ, ದೊಡ್ಡ ಗಣಪತಿ ದೇವಸ್ಥಾನ ಹತ್ರ ಇದೆ ಅಂತೆ. ಸೊ ತುಂಬ ಹಳೆ ಇದೆ ಅಂತೆ ಇದು ಕೂಡ. ಬಟ್ ಅಲ್ಲಾಗಿರೋ ಸ್ವಲ್ಪ ಏನಾದರೂ ಚೇಂಜಸ್ ನೋಡೋಕ್ಕಾಗಲಿಲ್ಲ ನಮಗೆ. ಇದೊಂದು 3 ಸ್ಟ್ಯಾಚ್ಯೂಸ್ ಒಂದು ಸ್ವಲ್ಪ ಫೋಟೋ ಫ್ರೇಮ್ ಥರದ್ದು ಹಾಕಿದ್ದಿತ್ತು, ಅದನ್ನು ನೋಡಿದ್ವಿ. ಮತ್ತೇನಪ್ಪ ಬೆಳಗಾಯಿತು ಅಂತ ಅಂದ್ಕೋಬೇಡಿ, ಇದು ಹೋಗ್ಬೇಕಾದ್ರೆ ವಿಡಿಯೋನೇ. ಬಟ್ ಸ್ಟಿಲ್ ನಾನು ನೆಕ್ಸ್ಟ್ ಹೋಗ್ತಾ ಇರೋ ಜಾಗಕ್ಕೆ ಸುಮ್ಮನೆ ಹಾಕಿದ್ದು, ಅಲ್ಲೇ ಇರೋದು. ನಾನು ಸುಮ್ಮನೆ ವಿಡಿಯೋ ಲೆಂತಿಗೋಸ್ಕರ. ಮತ್ತು ನಾನು ಅಫ್ಕೋರ್ಸ್ ವಿಡಿಯೋ ಮಾಡಿರ್ತೀನಲ್ಲ, ಆ ವಿಡಿಯೋಸ್ ಡಿಲೀಟ್ ಮಾಡೋಕ್ಕೆ ಹಾಕಿದೆ, ವ್ಲಾಗಲ್ಲಿ ಆ್ಯಡ್ ಮಾಡಿದೆ, ಡಿಲೀಟ್ ಮಾಡೋಕ್ಕೆ ಮನಸ್ಸು ಬರಲ್ಲ. ಸೊ ಅದಕ್ಕೆ ಹಾಕೋದು. ಸೊ ಬಂದ್ವಿ ನಾವು ಫೈನಲಿ. ಇಲ್ಲೇ ಮೇಲ್ಗಡೆ ಇರೋದು, ಆ ಪಾರ್ಕಿಂದ ಮೇಲ್ಗಡೆ ಇರೋದು ದೊಡ್ಡ ನಂದಿ ದೇವಸ್ಥಾನ. ಸೊ ಇದರಲ್ಲಿ ನಾನು ದರ್ಶನ ಮಾಡಿಸಿದ್ದೀನಿ. ನಂದಿ ಹತ್ರ ಎಲ್ಲರೂ ಕೇಳ್ಕೊಳ್ಳಿ, ಚೆನ್ನಾಗಿಡಪ್ಪ ಅಂತ. ಈ ದೇವಸ್ಥಾನ ಸುಮಾರು 450 ವರ್ಷ ಹಳೆಯದು. ಈ ದೇವಸ್ಥಾನವನ್ನು 1537ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಕೆಂಪೇಗೌಡರು ನಿರ್ಮಿಸಿದ್ದು ಈ ದೇವಸ್ಥಾನವನ್ನು. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಇರ್ತದಲ್ಲ, ಅವರು ಈ ದೇವಸ್ಥಾನವನ್ನು ತಮ್ಮ ಬೆಂಗಳೂರು ದರ್ಶನ ಪಟ್ಟಿಯಲ್ಲಿ ಸೇರಿಸ್ಕೊಂಡಿದ್ದಾರೆ. ಈ ದೇವಾಲಯ ಚಿಕ್ಕದಾಗಿ ಇದೆ, ಇದು ತುಂಬ ನೋಡ್ಲಿಕ್ಕೆ ತುಂಬ ಸುಂದರವಾಗಿದೆ, ಕಾಣ್ತಾ ಇದ್ದಾನೆ ದೇವರು. ಸೊ ಈ ದೇವಾಲಯ ವಿಜಯನಗರ ಶೈಲಿಯ ಮುಖಮಂಟಪದಿಂದ ಮುಂಭಾಗದಲ್ಲಿದೆ. ಸೊ ನೀಟಾಗಿರೋದೆ. ಸೊ ಇದೊಂದು ವಿಶೇಷವಾದ ಅಪರೂಪವಾದ ಅಲ್ಲೊಂದು ನಂದಿನ ಅಂದರೆ ನಂದಿನ ಎತ್ತುನ, ಇದಕ್ಕೇನು ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅಲ್ಲಿ ನೋಡಿದ್ರೆ ಇದಕ್ಕೆ 5 ಕಾಲಿತ್ತು, ಒಂದು ಕಾಲು ಅದ್ರ ಮೇಲಿತ್ತು, ಅದನ್ನು ನಾನು ಇದು ಮಾಡಿದೆ. ಸೊ ಇದು ಜಾತ್ರೆ ಏನು ಅಂತ ಅಂದ್ಕೋಬೇಡಿ, ಇದು ಯಾವಾಗೂ ಹೀಗೆ ಅಂತ ಇಲ್ಲಿ. ಸೊ ಇದು ದೊಡ್ಡ ಗಣಪತಿ ದೇವಸ್ಥಾನ. ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನ ಬಹಳ ಹಳೆಯದು. ಹಳೆ ಬಂಡೆ ಅಥವಾ ಮುಘಲ್ ಉದ್ಯಾನವನಕ್ಕೆ ಹೊಂದಿಕೊಂಡಿರುವ ವಿಶಾಲ ಪ್ರದೇಶದಲ್ಲಿ ಈ ದೊಡ್ಡ ಗಣಪತಿ ದೇವಸ್ಥಾನ ಇದೆ. ಗರ್ಭಗುಡಿಯಲ್ಲಿ ಏಕಶಿಲೆ ಕಳೆದ 8 ಅಡಿ ಎತ್ತರ ಹಾಗೂ 12 ಅಡಿ ಅಗಲ ಇರುವ ಗಣೇಶನ ವಿಗ್ರಹ ಇದೆ ಅಂತ ಇಲ್ಲಿ. ಈ ಗಣಪ ಸ್ವಯಂಭೂ ಉದ್ಭವ ಗಣಪ ಅಂತಲೂ ಕರೀತಾರಂತೆ ಇಲ್ಲಿ. ಸೊ ಎಷ್ಟೆಷ್ಟು ಇನ್ಫಾರ್ಮೇಷನ್ನ ಈ ವಿಡಿಯೋಗಳಲ್ಲಿ ಹೇಳಲಿಕ್ಕೆ ಸಾಧ್ಯ. ಸೊ ಗಣೇಶ ಚೌತಿ ಆಗಿದ್ದರಿಂದ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಗಣಪತಿ ಕೂರಿಸಿದ್ದಾರೆ ಅಂತ ನಂಗೆ ಸದ್ಯಕ್ಕಂತೂ ಐಡಿಯಾ ಇಲ್ಲ. ಬಟ್ ಒನ್ ಆಫ್ ದ ಫೇಮಸ್ ಗಣಪತಿಗಳಲ್ಲಿ ಬೆಂಗಳೂರು ಉತ್ಸವದ್ದು ಶಂಕರ ಮಠದ ಗಣಪತಿ ಕೂಡ ಒಂದು. ಸೊ ನಾವು ಅಲ್ಲಿಗೆ ಕೂಡ ಹೋಗಿದ್ವಿ. ಇದು ಫಸ್ಟ್ ಗಣಪತಿ ನನ್ನ ಲೈಫಲ್ಲೇ ಬೆಂಗಳೂರಲ್ಲಿ ಬರೋದು, ಈವನ್ ಒನ್ ಆಫ್ ದ ಬಿಗ್ಗೆಸ್ಟ್ ಡ್ರೀಮ್. ಬಟ್ ಬೆಂಗಳೂರಲ್ಲಿ ಗಣಪತಿ ಚತುರ್ಥಿಗೆ ಫಸ್ಟ್ ಗಣಪತಿ ನೋಡೋದು, ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗೋದು, ಇದೆಲ್ಲ ಒನ್ ಆಫ್ ದ ಬಿಗ್ಗೆಸ್ಟ್ ಡ್ರೀಮ್ಗಳಲ್ಲಿ ಒಂದು. ಸೊ ಅಲ್ಲಿ ಹೋದಾಗ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಮಾಡಿಟ್ಟಿದ್ರು. ಸೊ ಈ ಗಣಪತಿನ ಎದುರಿಗೆ ನಿಲ್ಲಿಸಿಟ್ಟಿದ್ರು, ಡ್ಯಾನ್ಸ್ ಮಾಡ್ತಿದ್ದೆ ಗಣಪತಿನ. ನಮ್ಮಲ್ಲೂ ಶಂಕರ ಮಠ ತುಂಬಾ ಇದೆ, ನಮ್ಮಲ್ಲಿ ತುಂಬಾ ಅಂದರೆ ಅವುಗಳ ಕ್ರೇಜ್ ನಮ್ಮ ಕರ್ನಾಟಕದಲ್ಲೂ ತುಂಬಾ ಇದೆ. ಸೊ ಬೆಂಗಳೂರಲ್ಲಿ ಕೂಡ ತುಂಬಾ ಇದೆ. ಸೊ ಇದು ಎಂಟರ್ ಆಗ್ತಿದ್ದಂಗೆ ಇಲ್ಲೊಂದು ಚಿಕ್ಕ ಚೋಟು ಗಣಪತಿನ ಕೂರಿಸಿದ್ರು. ಸೊ ದೊಡ್ಡ ಗಣಪತಿ ಆ್ಯಕ್ಚುಲಿ ಒಳಗಿತ್ತು. ಇದು ಪೂಜೆ ಮಠದಲ್ಲಿ ಪೂಜೆ ಆಗುತ್ತಲ್ಲ, ಅದು ಸಾರ್ವಜನಿಕ ಪೂಜೆದು ಹೊರಗೆ ಕೂರಿಸಿದ್ರು ಮೋಸ್ಟ್ಲಿ. ಸೊ ಇದು ಅವರು ಆದ ನಂತರ ಅವರು ಯಾರ್ಯಾರು ಗುರುಗಳು ಅಲ್ಲಿ ಇದ್ದರು, ಯಾರು ಬಂದರು ಅಂಥೇಳಿ ನಮ್ಗೆ ತೋರಿಸ್ಕೊಳಿಕ್ಕೆ ಅವ್ರು ಫೋಟೋಸ್ ಹಾಕಿದ್ದಾರೆ. ಇದು ಗುರು ಚರಿತ್ರೆ.
ಅಂದರೆ ಅವರ ಜೀವನ ಚರಿತ್ರೆ ಫೋಟೋ ಮೂಲಕ ಒಂದೊಂದು ಲೈನ್ ಮೂಲಕ ಜೀವನ ಚರಿತ್ರೆಯನ್ನು ಹೇಳಿದ್ದಾರೆ ಅವರು. ಈ ವಿಡಿಯೋನ ಪಾಸ್ ಮಾಡಿ ನಿಲ್ಲಿಸಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಬೆಂಗಳೂರಿನಲ್ಲಿ ಸಮ್ಮ ದಾವಣಗೆರೆ ಬಾಗಲಕೋಟೆ ವೈಬ್ ಕೊಡುತ್ತೆ ಈ ದೇವಸ್ಥಾನ. ಯಾರಾದರೂ ಹೋದರೆ ಹೇಳ್ತಾರೆ. ಅಂದರೆ ನಾನು ಏನು ಬಾಗಲಕೋಟೆ ದಾವಣಗೆರೆ ಹೋಗಿದ್ದೀನಿ ಅಂತಲ್ಲ, ಬಟ್ ಈವನ್ ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಚುಲಿ ನಾನು ಬಯಲುಸೀಮೆ ಕಡೆ ಹೋಗಿದ್ದೀನಿ, ಅಲ್ಲಿ ದೇವಸ್ಥಾನಗಳನ್ನು ನೋಡಿದ್ದೀನಿ. ಆ ವೈಬ್ ಕೊಡುತ್ತೆ. ಅಂದರೆ ಅದು ಅಲ್ಲಿದೇ ಶೈಲಿ ಅಂತ ಅನಿಸುತ್ತೆ ನನಗೆ ಅನಿಸುತ್ತೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕೂಡ ದೇವಸ್ಥಾನ ಅಂದರೆ ಹೇಳೋದಲ್ಲ, ಅಷ್ಟು ಚೆನ್ನಾಗಿದೆ. ಶಾರದಾಂಬಾ ದೇವಿ ದೇವಸ್ಥಾನ ಕೂಡ ಇದೆ ಇಲ್ಲಿ. ಸೊ ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಅಲ್ಲಿ ರೆಕಾರ್ಡ್ ಮಾಡಿದೆ, ಎಲ್ಲೆಲ್ಲಿ ರೆಕಾರ್ಡ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ಮಾಡಿದೆ, ಎಲ್ಲೆಲ್ಲಿ ಮಾಡ್ಲಿಕ್ಕೆ ಕೊಟ್ಟಿಲ್ಲ ಅಲ್ಲೆಲ್ಲಿ ಮಾಡಿಲ್ಲ ಅಷ್ಟೇ. ನಿಮ್ಗೆ ಅನಿಸ್ಬೋದು ಇದೇನಪ್ಪ ಫೋಟೋಗಳನ್ನ ರೆಕಾರ್ಡ್ ಮಾಡಿದ್ದಾಳೆ ಅಂತ. ಅಲ್ಲ, ಅದಲ್ಲ ಆ್ಯಕ್ಚುಲಿ ಮ್ಯಾಟ್ರು. ಈ ಪುಸ್ತಕಗಳಲ್ಲಿ ಅವ್ರ ಚರಿತ್ರೆನ ಈಗಿನ ಕಾಲದಲ್ಲಿ ಯಾರೂ ಓದೋದಿಲ್ಲ. ಸಮ್ ಆಫ್ ದ ಜನ ಓದೋಲ್ಲ. ನನಗೆ ಅನ್ನಿಸ್ದಂಗೆ 150% ಜನ ಓದೋದಿಲ್ಲ. ಆದರೆ ಒಂದು ಸಣ್ಣ ಮಾಹಿತಿ ಇಲ್ಲಿ ಅವ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಫೋಟೋಸ್ಗಳನ್ನು ನೋಡಿ ಓದಿ ತಿಳ್ಕೊಬೋದು. ಸೊ ಬಂದ್ವಿ ನಾವು. ಆ್ಯಕ್ಚುಲಿ ಗಣಪತಿ ಇರೋದಕ್ಕೆ ತುಂಬಾ ಸುಂದರವಾಗಿ, ತುಂಬಾ ವಿಜೃಂಭಿತವಾಗಿ ಗಣಪತಿ ವಿರಾಜಮಾನವಾಗಿ ಕೂತ್ಕೊಂಡಿದ್ದ. ಫಸ್ಟ್ ಟೈಮ್ ನೋಡಿ ಕಣ್ಣು ತುಂಬ್ಕೊಂಡು. ಆ್ಯಂಡ್ ನನ್ನ 2024 ಫಸ್ಟ್ ಗಣಪತಿ ಇದು ಲಾಕ್ದು ಬಂತಾ ಅಲ್ವಾ. ಸೊ ತುಂಬನೇ ನಂತರ ತಗೊಂಡಿದ್ದೆ. ತುಂಬಾ ಚೆಂದ ಕಾಣ್ತಾ ಇದ್ದ. ಧನ್ಯ ಆಯಿತು ಗಣಪತಿ, ಧನ್ಯ ಆದೆ ನನ್ನ ಗಣಪತಿ ನೋಡಿ. ಸೊ ಅಲ್ಲಿ ಆ್ಯಕ್ಚುಲಿ ಒಂದು ಸಣ್ಣ ವಿಚಾರ ಏನು ನಡೀತು ಗೊತ್ತಾ, ಒಂದು ಕ್ಯೂಟಾಗಿ ವಿಚಾರ. ಅಲ್ಲೊಂದು ಹುಡುಗಿ ನಿಂತಿದ್ಲು ಸ್ಟೇಜ್ ಮೇಲೆ. ನಮ್ಗೆ ಮೇಲೆ ಹೋಗಿ ಕೊಡೋದಿಲ್ಲಾಗಿತ್ತಲ್ಲ, ಆ ಹುಡುಗಿ ಏನು ಮಾಡ್ತಾಯಿದ್ಲು ಅಂದರೆ ಬಂದವರಿಗೆಲ್ಲ ಗಣಪತಿ ಫೋಟೋ ತಗೊಡ್ತಾಯಿದ್ಲು, ನನಗೂ ಕೂಡ ತಗೊಡ್ತು. ಸೊ ಅಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು, ಬೆಂಗಳೂರು ಉತ್ಸವ. ಗಣಪತಿ ಇದ್ದಷ್ಟು ದಿನ ಅಲ್ಲಿ ಹಾಡು ಡ್ಯಾನ್ಸ್ ಅಂತೆಲ್ಲ ನಡೀತದಂತೆ. ನಮ್ಮಲ್ಲಿ ಭಾಳ ಕಮ್ಮಿ. ನಮ್ಮಲ್ಲಿ ಅಂದರೆ ಬರೋ ದಿನ ವಿಜೃಂಭಣೆಯಿಂದ ಕರ್ಕೊಬರ್ತಾರೆ, ಕಳಿಸೋ ದಿನವೂ ಅಷ್ಟೇ ವಿಜೃಂಭಣೆ ಕಳಿಸ ಅಷ್ಟೇ. ಬಟ್ ಅವರಲ್ಲಿ ಏನು ಅಂದರೆ ಗಣಪತಿ ಇದ್ದಷ್ಟು ದಿನ ಒಂಥರ ಗಣಪತಿಗೆ ಎಂಟರ್ಟೈನ್ಮೆಂಟ್ ಕೊಡೋ ರೀತಿಯಲ್ಲಿ ಉತ್ಸವಗಳು ನಡೀತದಂತೆ. ಸೊ ಅದೊಂದು ಉತ್ಸವದಲ್ಲಿ ಹಾಡು ನಡೀತಾ ಇತ್ತು. ಫೇಮಸ್ ಸಿಂಗರ್ಸ್ ಎಲ್ಲ ಬಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾಯಿದ್ರು ಇಲ್ಲಿ. ನಾನು ಟಿವಿ ನೋಡ್ದು 1-2 ಜನ ನೋಡಿದೆ. ಆ್ಯಕ್ಚುಲಿ ಅವ್ರ ಹೆಸರು ನಂಗೆ ನೆನಪಿಲ್ಲ. ಮ್ಯೂಸಿಕ್ ಡೈರೆಕ್ಟರ್ಸ್ ಅನಿಸುತ್ತೆ ಮೋಸ್ಟ್ಲಿ. ಸೊ ನೋಡಿದೆ, ಅವ್ರ ಹೆಸರು ನಂಗೆ ನೆನಪಿಲ್ಲ. ತುಂಬಾ ಜನ ಕೂತ್ಕೊಂಡು ನೋಡ್ತಾಯಿದ್ರು. ಇದು ಅದು ಫಿಲ್ಮ್ ಸಾಂಗ್ಸ್ ಅಲ್ಲ ಇದು. ಅಂದರೆ ಇದು ದೇವ್ರ ಸಾಂಗ್ಸನ್ನು ಈ ವಾದ್ಯಗಳ ಮೂಲಕ ಹೇಳ್ತಾರಲ್ಲ, ವಾದ್ಯದಲ್ಲಿ ದೇವ್ರ ಸಾಂಗ್ಸ್ನ ಬಾರಿಸ್ತಾರಲ್ಲ, ಹಂಗೆ ಬಾರಿಸ್ತಾಯಿದ್ರು ಈ ಸದ್ಯಕ್ಕೆ. ಸೊ ಅದನ್ನು ಸ್ವಲ್ಪ ಹೊತ್ತು ನೋಡಿ ನಂತರ ಈ ಲೈಟಿಂಗ್ಸು ಸೂಪರಾಗಿ ಮಾಡಿದರು. ಎಷ್ಟು ಸೂಪರಾಗಿ ಮಾಡಿದರು ಅಂದರೆ ಅವುಗಳಿಗೆ ಫೋಟೋನ ತೆಗೆದೇ ವಾಪಸ್ ಬರಲಿಕ್ಕೆ ಆಗಲೇ ಇಲ್ಲ, ಅಷ್ಟು ಸೂಪರಾಗಿ ಮಾಡಿದರು. ಇಲ್ಲಿ ಒಂದು ಗುರುಗಳ ದೇವಸ್ಥಾನ, ಶಾರದಾ ಪೀಠ, ಮತ್ತೊಂದು ಇದ್ರ ದೇವಸ್ಥಾನ, ಇದ್ರದ್ದು ಅವರವರ ಗುರುಗಳ ದೇವಸ್ಥಾನಗಳು ಇದೆ ಇಲ್ಲಿ. ಸೊ ಅಲ್ಲಿ ಹೋಗಿದ್ವಿ. ತುಂಬಾ ಚೆಂದ ಎಕ್ಸ್ಪೀರಿಯೆನ್ಸ್ ಆಯಿತು ನಮ್ಮದು. ಅವತ್ತಿನ ಗಣೇಶ ಚತುರ್ಥಿ ಆ್ಯಕ್ಚುಲಿ ನಂದು ತುಂಬಾ ಚೆನ್ನಾಗಿತ್ತು. ಈ ಹಿಂದಿನ ವ್ಲಾಗಲ್ಲಿ ನೀವು ನೋಡಿರ್ತೀವಿ ನಂದು ಹಿಂದಿನ ದಿನ ಅಂದರೆ ಗೌರಿ ಹಬ್ಬದ ದಿನ ನಂದು ಹೇಗೆ ನಡೀತು ಅಂತ ಹೇಳಿ ಹಬ್ಬ ಆ್ಯಂಡ್ ಆಲ್ ಆಫ್ ದ ಥಿಂಗ್ಸ್. ಸೊ ಆವತ್ತು ನೆಕ್ಸ್ಟ್ ಡೇ ಕೂಡ ನಂದು ಹೀಗೆ ನಡೀತು. ಗಣೇಶ ಚೌತಿ ಕೂಡ ಅಡ್ಡಿಲ್ಲ. ಸೊ ಇಲ್ಲಿ ಫುಡ್ ಅಡ್ಡ ಅನ್ನೋ ಒಂದು ಹೋಟೆಲಿಗೆ ಬಂದಿದ್ವಿ. ಇಲ್ಲೊಂದು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಬೆಂಗಳೂರಲ್ಲಿ ಒಂದು ಪಿಜ್ಜಾ ಕ್ರೇವಿಂಗ್ ಕೂಡ ಮುಗೀತು. ಮತ್ತೇನೇನು ಉಳಿದಿದೆ ಅಂತ ಗೊತ್ತಿಲ್ಲ. ಈ ವಿಡಿಯೋ ಹಾಕೋ ಟೈಮ್ ಆಲ್ರೆಡಿ ನಾನು ಶಿರ್ಸಿಗೆ ಬಂದಿರ್ತೀನಿ, ನಮ್ಮ ಊರಿಗೆ ಬಂದಿರ್ತೀನಿ. ಫಸ್ಟ್ ಇಲ್ಲ, ನೆಕ್ಸ್ಟ್ ಟೈಮ್ ಹೋದರೆ ಮತ್ತೊಂದಿಷ್ಟು ಜಾಗಕ್ಕೆ ವಿಸಿಟ್ ಮಾಡಿ ಮತ್ತೊಂದಿಷ್ಟು ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತೀನಿ ನಾನು. ಅಫ್ಕೋರ್ಸ್ ಅದಕ್ಕೆ ಅಂತಲೇ ಹೋದೆ, ನಾನು ಹೇಳಕ್ಕೆ ಬರಲ್ಲ. ಸೊ ವಾಪಸ್ ಮನೆಗೆ ಹೊರಟು ಪಿಜ್ಜಾ ತಿಂದ್ಕೊಂಡು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಶೇರ್ ಮಾಡೋಕ್ಕೆ ಹೋಗ್ಬಿಡಿ, ಲೈಕ್ ಮಾಡಿ, ವಿಡಿಯೋ ಮಾಡಿ ಸಾಕು, ನೋಡಿ ಸಾಕು, ಮತ್ತೇನು ಬೇಕಾಗಿಲ್ಲ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್ ಗೈಸ್. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಓಕೆ.